ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಮತ್ತೊಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಟೆಕ್ನಿಷಿಯನ್ಸ್ ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಮತ್ತೊಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ನೋಡಿ, ಗ್ರೇಡ್ 1 ಟೆಕ್ನಿಷಿಯನ್ಸ್, ಗ್ರೇಡ್ 3 ಟೆಕ್ನಿಷಿಯನ್ಸ್ ಅಂತ ಇಲ್ಲಿ ನೋಟಿಫಿಕೇಷನ್ ಆಗಿದೆ. ಈಗಾಗಲೇ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಆ ಒಂದು ನೋಟಿಫಿಕೇಷನ್ನ ಕಳಿಸಿದ್ದೀನಿ. ಡೀಟೇಲ್ ಆಗಿ ನೋಡ್ಕೊಳ್ಳಿ. ಆ ಒಂದು ಹುದ್ದೆಗೆ ಯಾರು ಎಲಿಜಿಬಲ್ ಇದ್ದಾರಲ್ಲ ಅಂಥ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಆ ಒಂದು ಹುದ್ದೆಗೆ ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತು ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿ ನೋಡಿ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಕ್ವಿಕ್ ಆದ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಬನ್ನಿ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ಟೆಕ್ನಿಷಿಯನ್ಸ್ ಹುದ್ದೆಗಳಿಗೆ ಅಪ್ಲಿಕೇಶನ್ನ ನಮಗೆ ಹಾಕೋಣ. ನೋಡಿ, ಈಗಾಗಲೇ ನೀವು ಓಲ್ಡ್ ಕ್ಯಾಂಡಿಡೇಟ್ಸ್ ಅಂದರೆ ನೀವು ಈಗಾಗಲೇ ಈ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಿಂದ ರಿಜಿಸ್ಟರ್ ಇದ್ದರೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗಿ ಅಪ್ಲೈ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ, ನಾನು ಯಾವುದೇ ರೀತಿ ರಿಜಿಸ್ಟರ್ ಇಲ್ಲ ಅಂದರೆ ನೀವು ಕ್ರಿಯೇಟ್ ಏನು ಅಕೌಂಟ್ ಇದೆಯಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಲಾಗಿನ್ ಆಗಿ ಅಪ್ಲೈನ ಮಾಡ್ಕೋಬೇಕಾಗುತ್ತೆ. ನಾನೀಗ ಯಾವ ರೀತಿಯಾಗಿ ಕ್ರಿಯೇಟ್ ಅಕೌಂಟನ್ನು ಮಾಡ್ಕೊಳ್ಬೇಕಂತ ಮಾಹಿತಿ ಕೊಡ್ತೀನಿ. ಕ್ರಿಯೇಟ್ ಆ್ಯನ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಅಂದರೆ ಏನೇ ಇಲ್ಲ, 2024, 2025 ಮತ್ತು 2026ರಲ್ಲಿ ನೀವು ಈಗಾಗಲೇ ಈ ಒಂದು ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅಥವಾ ಯಾವುದಾದ್ರೂ ರೈಲ್ವೆ ಬೋರ್ಡಿಂದ ಯಾವುದಾದ್ರೂ ಹುದ್ದೆಗೆ ಅಪ್ಲೈಯನ್ನು ಮಾಡಿದರೆ, ಈಗಾಗಲೇ ನೀವು ರಿಜಿಸ್ಟರ್ ಮಾಡಿರ್ತೀರ ಅಂಥ ಅಭ್ಯರ್ಥಿಗಳು ಡೈರೆಕ್ಟಾಗಿ ಲಾಗಿನ್ ಮಾಡಿ ಅಪ್ಲೈ ಮಾಡಿ. ಇನ್ ಕೇಸ್ ಇಲ್ಲ ಸರ್, ನಾನು ಯಾವುದೇ ರೀತಿಯಾಗಿ ಇಂಡಿಯನ್ ರೈಲ್ವೆ ಬೋರ್ಡಿಂದ ಯಾವುದೇ ರೀತಿಯ ಅಪ್ಲಿಕೇಶನ್ನೇ ಹಾಕಿಲ್ಲ ಅಂದರೆ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಯಾವ ರೀತಿಯಾಗಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಂತ ನೋಡ್ಕೊಳ್ಳೋಣ. ಮೊದಲೇದಾಗಿ ನ್ಯಾಷನಾಲಿಟಿ ಕೇಳುತ್ತೆ. ಇಲ್ಲಿ ಇಂಡಿಯನ್ ಅಂತ ನೀವು ಚೂಸ್ ಮಾಡ್ಕೊಳ್ಳಿ. ಇಂಡಿಯಾ ಅಂತ ಆಪ್ಷನ್ ಇದೆ. ಇದಾದ ತಕ್ಷಣ ಒಂದು ಪರ್ಸನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕಾಗುತ್ತೆ. ಇದು ಒಂದು SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿಯಾಗಿರುತ್ತಲ್ಲ ಅದೇ ಡೀಟೇಲ್ಸ್ನ ನೀವು ನೀಡ್ಕೋಬೇಕಾಗುತ್ತೆ. ಮಾರ್ಕ್ಸ್ ಕಾರ್ಡ್ನ ಮುಂದಿಟ್ಕೊಳ್ಳಿ, ಅದರಲ್ಲಿ ಇರುವಂಥ ಫುಲ್ ನೇಮ್ನ ಹಾಕ್ಕೊಳ್ಳಿ. ಮತ್ತೊಮ್ಮೆ ಆ ಫುಲ್ ನೇಮ್ನ ರೀಟೈಪ್ ಅಥವಾ ವೆರಿಫೈನ ಮಾಡ್ಕೊಳ್ಳಿ. ಹ್ಯಾವ್ ಯು ಚೇಂಜ್ ಯುವರ್ ನೇಮ್? ಇನ್ ಕೇಸ್ ನೀವು ಏನಾದರೂ ನೇಮ್ ಚೇಂಜಸ್ ಏನಾದರೂ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನೀವು ನೋ ಅಂತ ಹಾಕ್ಕೊಳ್ಳಿ. ಎಸ್ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ನೀವು ನೀಡಬೇಕಾಗುತ್ತೆ. ಮತ್ತು SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಡೇಟ್ ಆಫ್ ಬರ್ತ್ ಹಾಕ್ಕೊಳ್ಳಿ. ಆ ಒಂದು ಡೇಟ್ ಆಫ್ ಬರ್ತ್ನ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ ಜೆಂಡರ್ನ ಚೂಸ್ ಮಾಡ್ಕೊಳ್ಳಿ, ನಿಮ್ಮ ಜೆಂಡರ್ನ ವೆರಿಫೈ ಮಾಡ್ಕೊಳ್ಳಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ನಲ್ಲಿರುವಂಥ ಫಾದರ್ ನೇಮ್ ಹಾಕ್ಕೊಳ್ಳಿ, ಆ ಒಂದು ನೇಮ್ನ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಮದರ್ ನೇಮ್ ಕೇಳುತ್ತೆ, ಅದನ್ನು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದನ್ನು ಹಾಕ್ಕೊಳ್ಳಿ. ಮತ್ತೊಮ್ಮೆ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇರುತ್ತೆ, ಇದನ್ನು ಆ್ಯಕ್ಟಿರುವ ಮೊಬೈಲ್ ನಂಬರ್ ಮತ್ತು ಆ್ಯಕ್ಟಿರುವ ಇಮೇಲ್ ಅಡ್ರೆಸ್ಸನ್ನು ನೀಡಬೇಕಾಗತ್ತೆ. ನೋಡಿ, ಮೊದಲೇದಾಗಿ ಇಮೇಲ್ ಅಡ್ರೆಸ್ನ ಹಾಕ್ಕೊಳ್ಳಿ. ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಇಮೇಲ್ಗೆ OTP ಹೋಗುತ್ತೆ. ಆ ಒಂದು OTPಯಲ್ಲಿ ಫಿಲ್ ಮಾಡಿ ವೆರಿಫೈನ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ. ಆ ಮೊಬೈಲ್ ನಂಬರ್ನ ಹಾಕೊಂಡ ಮೇಲೆ ಒಂದು ಜನರೇಟ್ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ ಆ ಒಂದು OTP ಹಾಕಿ ಇಲ್ಲಿ ವೆರಿಫೈನ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲಾಗಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದಾದ ತಕ್ಷಣ KYC ಮಾಡೋದಿರುತ್ತೆ. ಇಲ್ಲಿ ನಿಮಗೆ 3 ರೀತಿಯ ಒಂದು ಆಪ್ಷನ್ಸ್ ಇರುತ್ತೆ. ವೆರಿಫಿಕೇಷನ್ ಥ್ರೂ ಡಿಜಿಲಾಕರ್ ಮೂಲಕ, ವೆರಿಫಿಕೇಷನ್ ಥ್ರೂ ಆಧಾರ್ ಕಾರ್ಡ್ ಮೂಲಕ. ನಿಮ್ಮ ಕಡೆ ಇನ್ ಕೇಸ್ ಆಧಾರ್ ಕಾರ್ಡ್ ಇಲ್ಲಾಂದರೆ ಈ ಒಂದು ಆಪ್ಷನ್ ಯೂಸ್ ಮಾಡ್ಬೋದು, ಆದರೆ ಆಧಾರ್ ಕಾರ್ಡ್ ಪ್ರತಿಯೊಬ್ಬರು ಕೂಡ ಇರುತ್ತೆ. ಬೆಸ್ಟ್ ಆಪ್ಷನ್ ಇದೆ, ಸೆಕೆಂಡ್ ಆಪ್ಷನ್ ಇದೆ ನೋಡಿ, ವೆರಿಫಿಕೇಷನ್ ಥ್ರೂ ಆಧಾರ್ ಕಾರ್ಡ್ ಅಂತಿದೆ. ಇದ್ರ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಫಸ್ಟ್ ಆಪ್ಷನ್ ಬೇಡ, ಥರ್ಡ್ ಆಪ್ಷನ್ ಬೇಡ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಂಟಿನ್ಯೂ ಟು ರೈಲ್ಟೆಲ್ ESC KYC ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಏನಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಧಾರ್ ಕಾರ್ಡಲ್ಲಿರುವ ಮೊಬೈಲ್ ನಂಬರ್ ಲಿಂಕ್ ಯಾವುದು ಇರುತ್ತೆ ಅದಕ್ಕೆ OTP ಹೋಗುತ್ತೆ. ಆ ಒಂದು OTP ಹಾಕಿ ಈ ಒಂದು KYC ವೆರಿಫಿಕೇಷನ್ನ ಕಂಪ್ಲೀಟನ್ನು ಮಾಡ್ಕೊಳ್ಳಿ. ನೋಡಿ, ಕೊನೆಯದಾಗಿ ನೀವು ಒಂದು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಆ ಒಂದು ಪಾಸ್ವರ್ಡ್ ಯಾವ ರೀತಿಯಾಗಿ ಇರಬೇಕಂದ್ರೆ ಒಂದು ಕ್ಯಾಪಿಟಲ್ ಲೆಟರ್, ಸ್ಮಾಲ್ ಲೆಟರ್, ಸ್ಪೆಷಲ್ ಕ್ಯಾರೆಕ್ಟರ್ ನಂಬರ್, ಈ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್ ಇನ್ಕ್ಲೂಡ್ ಹೊಂದಿರುವಂಥ ಪಾಸ್ವರ್ಡ್ನ ಹಾಕಿ ಮತ್ತೊಮ್ಮೆ ಇಲ್ಲಿ ಕನ್ಫರ್ಮ್ ಮಾಡಿ ನೀವು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಪಾಸ್ವರ್ಡ್ನ ಯಾವ ರೀತಿಯಾಗಿ ಸೆಟ್ ಮಾಡಬೇಕಂದ್ರೆ ಮೊದಲನೇದಾಗಿ ನಿಮ್ಮ ನೇಮ್ನ ಬರ್ಕೊಳ್ಳಿ, 4th ಲೆಟರ್ ಬರ್ಕೊಳ್ಳಿ, ಕ್ಯಾಪಿಟಲ್ ಫಸ್ಟ್ ಒಂದು ಕ್ಯಾಪಿಟಲ್ ಇರಲಿ, @123 ಈ ರೀತಿಯಾಗಿ ನೀವು ಸ್ಟ್ರಾಂಗ್ ಆದ ಪಾಸ್ವರ್ಡನ್ನು ಸೆಟ್ಟನ್ನು ಮಾಡ್ಕೋಬೋದು. ಮಾಡ್ಕೊಂಡು ಕನ್ಫರ್ಮ್ ಪಾಸ್ವರ್ಡಲ್ಲಿ ಅದೇ ರೀತಿಯಾಗಿ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕ್ಯಾಪ್ಚಾ ಹಾಕಿ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ಏನೇನು ಇನ್ಫಾರ್ಮೇಷನ್ ನೀಡಿರ್ತಿಲ್ಲ ಒಂದು ಸಲ ಅದು ತೋರಿಸುತ್ತೆ. ಆ ಒಂದು ಇನ್ಫಾರ್ಮೇಷನ್ನ ನೀವು ಮತ್ತೊಮ್ಮೆ ವೆರಿಫೈ ಮಾಡ್ಕೊಳ್ಳಿ, ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ಅಕೌಂಟ್ ಮೇಲೆ ಆದ ತಕ್ಷಣ ಸಬ್ಮಿಟ್ ಅಂತ ಇರುತ್ತೆ, ಸಬ್ಮಿಟ್ ಮಾಡ್ಕೊಳ್ಳಿ. ಸಬ್ಮಿಟ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಜಿಮೇಲಲ್ಲಿ ಒಂದು ಮೆಸೇಜ್ ಬರುತ್ತೆ, ಯುವರ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಅವರೇ ನಿಮಗೆ ಮೆಸೇಜ್ ಮೂಲಕ ಕಳಿಸ್ತಾರೆ. ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ನೀವು ಮುಂದೆ ಇಟ್ಕೊಳ್ಬೇಕಾಗುತ್ತೆ. ಇಷ್ಟು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ.
ಇದಾದ ತಕ್ಷಣ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ತಕ್ಷಣ ನೀವು ಏನಿಲ್ಲ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಓಲ್ಡ್ ಅಭ್ಯರ್ಥಿಗಳು ಈಗಾಗಲೇ ರಿಜಿಸ್ಟರ್ ಆಗಿರ್ತಾರೆ ಅಂಥ ಅಭ್ಯರ್ಥಿಗಳು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ನಿಮಗೆ 2 ರೀತಿಯ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಲಾಗಿನ್ ವಿತ್ ಆಧಾರ್, ಲಾಗಿನ್ ವಿತ್ RRB ಅಕೌಂಟ್ ಅಂತ ಬರುತ್ತೆ. ಇದರಲ್ಲಿ ಬೆಸ್ಟ್ ಆಪ್ಷನ್ ಫಸ್ಟ್ ಒಂದು ಲಾಗಿನ್ ವಿತ್ ಆಧಾರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಯಾವುದು ಕೊಟ್ಟಿರ್ತೀರಲ್ಲ ರಿಜಿಸ್ಟ್ರೇಷನ್ ನಂಬರು, ಆ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಹಾಕೊಂಡು ಇಲ್ಲಿ ಜನರೇಟ್ ಆಧಾರ್ OTP ಹೊಡೆಯೋಕ್ಕಿಂತ ಮುಂಚೆ ಈ ಒಂದು ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಈ ಒಂದು ಡಿಕ್ಲೇರ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ಇದಾದ ತಕ್ಷಣ ಜನರೇಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯಾವುದೋ ಒಂದು OTP ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ ಒಂದು OTP ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿ ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ ಕೆಳಗೆ ಬಂದು ಇಲ್ಲಿ ಡಿಕ್ಲೇರ್ನ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಲಾಗಿನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ನಿಮಗೆ ಈಗಾಗಲೇ ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಟೆಕ್ನಿಷಿಯನ್ ಗ್ರೇಡ್ 3 ಪೋಸ್ಟ್ಗಳನ್ನು ಅಪ್ಲಿಕೇಶನ್ ಕರೆದಿದ್ದಾರೆ. ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರುತ್ತೆ, ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆಯಲ್ಲ, ಇದ್ರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈಗಾಗಲೇ ನಾನು ಮಾಹಿತಿ ಕೊಟ್ಟಿದ್ದೀನಿ. 2 ಪೋಸ್ಟ್ಗಳು ಈಗಾಗಲೇ ಕರೆದಿದ್ದಾರೆ. ಮೊದಲನೇ ಪೋಸ್ಟು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ, ಇನ್ನೊಂದು ಪೋಸ್ಟು ಟೆಕ್ನಿಷಿಯನ್ ಗ್ರೇಡ್ 3 ಪೋಸ್ಟ್ ಅಂತ ಇರುತ್ತೆ. ಇದು ನಾನು ಟೆಲಿಗ್ರಾಮ್ನಲ್ಲಿ ಕಳಿಸಿದ್ದೀನಿ, ಕ್ಲಿಯರಾಗಿ ನೋಡ್ಕೊಳ್ಳಿ. ನೋಟಿಫಿಕೇಷನಲ್ಲಿ ಯಾವ ಒಂದು ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಇರಬೇಕಂತ ಮಾಹಿತಿ ಕೊಟ್ಟಿದ್ದೀನಿ. ನಾನು ಇದರಲ್ಲೇ ಸ್ವಲ್ಪ ಕೊಡ್ತೀನಿ ನೋಡಿ ಮಾಹಿತಿ. ನೋಡಿ ನೋಟಿಫಿಕೇಷನಲ್ಲಿ ಕೊಟ್ಟಿರುವಂತೆ ಯಾವ ಹುದ್ದೆಗೆ ಏನು ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನೋಡಿ, ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಅಂತ ಈ ಪೋಸ್ಟ್ಗೆ ನೀವು ಏನು ಕ್ವಾಲಿಫಿಕೇಷನ್ ಇರಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಫಿಸಿಕ್ಸ್ ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಮುಗಿದಿರಬೇಕು, ಅಥವಾ BS ಇನ್ ಕಾಂಬಿನೇಷನ್ ಎನಿ ಸಬ್ ಸ್ಟ್ರೀಮ್ ಒಳಗೆ ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಕಂಪ್ಲೀಟ್ ಆಗಿರಬೇಕು. ಅದರ ಜೊತೆಗೆ ಇಲ್ಲಿಕಂದರೆ ನಿಮಗೆ 3 ಇಯರ್ಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿರಬೇಕು, ಇಲ್ಲ ಆದರೆ ಡಿಗ್ರಿ ಇನ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡೋರು ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗುತ್ತೆ. ಆ ಹುದ್ದೆ ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕೋಬೋದು. ಇನ್ ಕೇಸ್ ನೀವು ಈ ಒಂದು ಹುದ್ದೆಗೆ ಎಲಿಜಿಬಲ್ ಇಲ್ಲ ಅಂದರೆ ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಪೋಸ್ಟ್ಗಳು ಸಾಕಷ್ಟು ಪೋಸ್ಟ್ಗಳಿದ್ದಾವೆ. ಅದರಲ್ಲಿ ನೀವು ಏನಿಲ್ಲ ಸಿಂಪಲ್ಲಾಗಿ SSLC ಕಂಪ್ಲೀಟ್ ಮಾಡಬೇಕು. ಅದ್ರ ಜೊತೆಗೆ ITIನ ಕಂಪ್ಲೀಟ್ ಮಾಡಿದರೆ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಸ್ಬೋದು. ITIದಲ್ಲಿ ಯಾವ ಒಂದು ನೀವು ಫಿಟರ್, ಮೆಕ್ಯಾನಿಕಲ್, ಎಲೆಕ್ಟ್ರಿಷಿಯನ್ ತೊಗೊಂಡಿರಲ್ಲ ಅದರ ಪ್ರಕಾರ ನಿಮಗೆ ಅಲ್ಲಿ ಹುದ್ದೆಯನ್ನು ನೀಡ್ತಾರೆ. ನೀವು ಇನ್ನುಳಿದ ಟೆಕ್ನಿಷಿಯನ್ ಗ್ರೇಡ್ 3 ಟ್ರ್ಯಾಕ್ ಇದೆಯಲ್ಲ, ಟೆಕ್ನಿಷಿಯನ್ ಗ್ರೇಡ್ 3 ಅಂತ ಹುದ್ದೆ ಇದೆಯಲ್ಲ, ಈ ಹುದ್ದೆಗೆ SSLC ಪ್ಲಸ್ ITI ಕಂಪ್ಲೀಟ್ ಮಾಡಿ 2 ಹುದ್ದೆ ಇದಾವಲ್ಲ, ಒಂದು ಟೆಕ್ನಿಷಿಯನ್ ಗ್ರೇಡ್ 1 ಸಿಗ್ನಲ್ ಇದು ಡಿಗ್ರಿ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ಬರುತ್ತೆ, ಮತ್ತು 3 ಇಯರ್ಸ್ ಡಿಪ್ಲೊಮಾ ಇಂಜಿನಿಯರಿಂಗ್ ಈ ರೀತಿ ಬರುತ್ತೆ. ಇದು ಟೆಕ್ನಿಷಿಯನ್ ಗ್ರೇಡ್ 3 ಪೋಸ್ಟ್ ಇದೆಯಲ್ಲ, ಇದು 10th ಪ್ಲಸ್ ITI ಕಂಪ್ಲೀಟ್ ಮಾಡಿದವ್ರಿಗೆ ಇದು ಪ್ರತಿಯೊಬ್ಬರಿಗೆ ಈ ಒಂದು ಹುದ್ದೆ ಎಲಿಜಿಬಲ್ ಆಗುತ್ತೆ. ನಾನು ಈಗ ಟೆಕ್ನಿಷಿಯನ್ ಗ್ರೇಡ್ 3 ಈ ಹುದ್ದೆನ ಅಪ್ಲೈ ಮಾಡಿ ತೋರಿಸ್ತೀನಿ. 2 ಅಪ್ಲಿಕೇಶನ್ ಪ್ರೊಸೆಸ್ ಒಂದೇ, ಬಟ್ ಕ್ವಾಲಿಫಿಕೇಷನ್ ಅಷ್ಟೇ ಬೇರೆಯಾಗಿರುತ್ತೆ. ನೋಡಿ ಈಗ ನಾವು ಸೆಲೆಕ್ಟ್ ಯುವರ್ RRB ಅಂದರೆ ನೀವು ಯಾವ ಒಂದು RRBಗೆ ಅಪ್ಲೈ ಮಾಡ್ತೀರಾ ನೋಡಿ. ಈಗಾಗಲೇ ನಿಮಗೆ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಯಾವ ಒಂದು RRBಯಲ್ಲಿ ಎಷ್ಟು ವೇಕೆನ್ಸಿಗಳಿದ್ದಾವೆ ಮತ್ತು ಕೆಟಗರಿ ವೈಸ್ ಎಷ್ಟು ರಿಸರ್ವೇಷನ್ ಸೀಟ್ಗಳಿದ್ದಾವೆ ಅಂತ ಪ್ರತಿಯೊಂದಿದೆ. ನೀವು ಯಾವ ಒಂದು ಜೋನ್ಗೆ ಅಪ್ಲೈ ಮಾಡಬೇಕಂತ ಫೈನಲ್ ಮಾಡ್ಕೊಳ್ಳಿ, ಆ ಒಂದು ಜೋನ್ಗೆ ನೀವು ಅಪ್ಲೈ ಮಾಡ್ಕೊಳ್ಳಿ. ನಾನು ಬೆಂಗಳೂರು ಜೋನ್ಗೆ ಅಪ್ಲೈನ ಮಾಡ್ಕೊಳ್ತಾ ಇದ್ದೀನಿ. ನಾನು ಬೆಂಗಳೂರು ಜೋನ್ನ ಚೂಸ್ ಮಾಡಿದ್ದೀನಿ. ಮತ್ತು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಒಂದು ಡಿಕ್ಲೇರ್ ಬಾಕ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ 5 ಹಂತಗಳಿಂದ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡೋದಾಗುತ್ತೆ. ಮೊದಲೇದಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ಮೊದಲೇದಾಗಿ ಇಟ್ಕೊಳ್ಳೋಣ. ಈಗಾಗಲೇ ಪರ್ಸನಲ್ ಇನ್ಫಾರ್ಮೇಷನ್ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ನೀಡಿರ್ತೀರ, ಅದರ ಅನುಸಾರ ಇಲ್ಲಿ ಡಾಟಾ ಫ್ಯಾಕ್ಚ್ ಆಗಿರುತ್ತೆ. ಕೆಳಗೆ ಇಲ್ಲಿ ಸ್ಕ್ರೋಲ್ ಮಾಡಿ ಇಲ್ಲಿ ಮ್ಯಾರಿಡ್ ಸ್ಟೇಟಸ್ ಅಂತಿದೆಯಲ್ಲ, ಇಲ್ಲಿಂದ ಒಂದು ಅಪ್ಲಿಕೇಶನ್ ನೀವು ಇಲ್ಲಿ ಸ್ಟಾರ್ಟ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ಮೊದಲೇದಾಗಿ ಮ್ಯಾರಿಡ್ ಸ್ಟೇಟಸ್ ಕೇಳ್ತಾ ಇದೆ. ಮ್ಯಾರಿಡ್ ಆಗಿದ್ದರೆ ಮ್ಯಾರಿಡ್ ಹಾಕ್ಕೊಳ್ಳಿ, ಅನ್ಮ್ಯಾರಿಡ್ ಆಗಿದ್ದರೆ ಅನ್ಮ್ಯಾರಿಡ್ ಹಾಕ್ಕೊಳ್ಳಿ. ಇದಾದ ತಕ್ಷಣ ರಿಲಿಜನ್ ಕೇಳುತ್ತೆ. ನಿಮ್ಮದೊಂದು ರಿಲಿಜನ್ ಯಾವುದಿದೆ ನೋಡಿ, ನಿಮ್ಮ ರಿಲಿಜನ್ನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಮದರ್ ಟಂಗ್ ಕೇಳ್ತಾ ಇದೆ, ಅಂದರೆ ನಿಮ್ಮ ಮಾತೃಭಾಷೆ ಯಾವುದು ಅಂತ ಕೇಳಿರ್ತಾರೆ, ಕನ್ನಡ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅಂದರೆ ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್, ಅಂದರೆ ಎಕ್ಸಾಮಿನೇಷನ್ ಯಾವ ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸಾಮಿನೇಷನ್ ಅಟೆಂಡ್ ಆಗ್ತೀರಾ ಬರಿತೀರಾ ಅಂತ ಇಲ್ಲಿ ಕೇಳಿರ್ತಾರೆ. ಈಗ ಕನ್ನಡದಲ್ಲಿ ಎಕ್ಸಾಮಿನೇಷನ್ ಇರೋದ್ರಿಂದ ನೀವು ಕನ್ನಡದಲ್ಲಿ ಎಕ್ಸಾಮಿನೇಷನ್ ಬರಿಬೇಕಂತ ಅಂದ್ಕೊಂಡ್ರೆ ಕನ್ನಡ ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ ಕೇಸ್ ನೀವು ಇಂಗ್ಲೀಷ್ ಅಂದರೆ ಇಂಗ್ಲೀಷ್ನ ಚೂಸ್ ಮಾಡ್ಕೋಬೋದು. ಇದಾದ ತಕ್ಷಣ ನೆಕ್ಸ್ಟು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ಸ್ ಐಡೆಂಟಿಫಿಕೇಷನ್ 1 and 2 ಅಂತ ಇಲ್ಲಿ 2 ರೀತಿಯ ಆಪ್ಷನ್ಸ್ ಇರುತ್ತೆ. ನಿಮ್ಮ ಬಾಡಿಯಲ್ಲಿ ಏನಾದರೂ ಮಾರ್ಕ್ಸು ಸ್ಕ್ರ್ಯಾಚಸ್ ಇದ್ದರೆ ಇದನ್ನು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಬಾಡಿಯಲ್ಲಿ ಏನೂ ಯಾವುದೇ ರೀತಿಯಾಗಿ ಮಾರ್ಕ್ಸ್ ಏನೂ ಇಲ್ಲ ಅಂದರೆ ನೋ ಮಾರ್ಕ್ ಅಂತ ಇಲ್ಲಿ ನೀವು ಟೈಪನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಕಮ್ಯುನಿಟಿ ಡೀಟೇಲ್ಸ್ ಅಥವಾ ಒಂದು ಕೆಟಗರಿ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನಾನು SC ST ಅಭ್ಯರ್ಥಿಗಳು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ನೀಡಬೇಕು, ಅದೇ ರೀತಿಯಾಗಿ OBC ಮತ್ತು EWS ಅಭ್ಯರ್ಥಿಗಳು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ನೀಡಬೇಕು, ಅಂದರೆ 2 ಕೆಟಗರಿ ಒಂದೇ ರೀತಿ ಫಿಲಪ್ ಇರುತ್ತೆ. ಅದಕ್ಕೆ
ಇವ್ರದ್ದು ಒಂದು ಯಾವ ರೀತಿ ಫಿಲ್ ಮಾಡಬೇಕು, ಇವ್ರದ್ದು ಯಾವ ರೀತಿ ಫಿಲ್ ಮಾಡಬೇಕಂತ ಮಾತ್ರ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ ಕೇಸ್ ನೀವೇನಾದರೂ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿದ್ದರೆ ಇಲ್ಲಿ ಯಾವುದೇ ರೀತಿ ಇನ್ಫಾರ್ಮೇಷನ್ ಕೇಳೋದಿಲ್ಲ, ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಇನ್ಫಾರ್ಮೇಷನ್ ಯಾವುದೇ ರೀತಿ ನೀಡೋದಿಲ್ಲ. ಇಷ್ಟೇ ಆಪ್ಷನ್ ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ ಆಗಿರುತ್ತೆ. ನೀವು SC ST ಅಭ್ಯರ್ಥಿಗಳು ಯಾವುದಾದ್ರೂ ಒಂದು ಕೆಟಗರಿ ಏನಾದರೂ ಆಗಿದ್ದರೆ ನಿಮಗೆ ಈ ರೀತಿ ಬರುತ್ತೆ. SC ST ಮತ್ತು OBC ನಾನ್ ಕ್ರಿಮಿಲೇಯರ್ಗೆ ಮಾತ್ರ ಎಲಿಜಿಬಲ್ ಇರುತ್ತೆ ಈ ಒಂದು ರಿಸರ್ವೇಷನ್ ಅಂತ ಹೇಳ್ತಾರೆ. ಐ ಅಂಡರ್ಸ್ಟ್ಯಾಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನಿಮ್ಮೊಂದು SC ST ಅಭ್ಯರ್ಥಿಗಳು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಪ್ಷನ್ಸ್ ಬರುತ್ತೆ. ನಿಮ್ಮ ಒಂದು ಟ್ರೈಬ್ ಅಥವಾ ಒಂದು ಜಾತಿ ಕೇಳುತ್ತೆ. ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಮುಂದಿಟ್ಕೊಳ್ಳಿ. ಅದರಲ್ಲಿ ಇರುವಂಥ ಕಾಸ್ಟ್ನಲ್ಲಿ ಟ್ರೈಬ್ ಅಥವಾ ಒಂದು ಜಾತಿ ಇಲ್ಲಿ ನೀವು ಫಿಲ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್, ಅಂದರೆ RD ನಂಬರ್ ಇರುತ್ತಲ್ಲ, ಆ ಒಂದು ಕಾಸ್ಟ್ ಸರ್ಟಿಫಿಕೇಟಲ್ಲಿ ಆ ಒಂದು RD ನಂಬರ್ನ ಇಲ್ಲಿ ಹಾಕ್ಕೊಳ್ಳಿ. ಇದಾದ ತಕ್ಷಣ ಕಮ್ಯುನಿಟಿ ಇಶ್ಯೂ ಅಥಾರಿಟಿ, ಯಾವೊಂದು ಇಶ್ಯೂ ಆಗಿದೆ ಆ ಸರ್ಟಿಫಿಕೇಟ್ ಅಥಾರಿಟಿಯಿಂದ ಅಂತ ಕೇಳಿರ್ತಾರೆ. ಅಲ್ಲಿ ಬಾರ್ಕೋಡ್ ಕೆಳಗೆ ಇರುತ್ತೆ ನೋಡಿ, ತಾಲೂಕು ಮ್ಯಾಜಿಸ್ಟ್ರೇಟ್ ಇದ್ದರೆ ತಾಲೂಕು ಮ್ಯಾಜಿಸ್ಟ್ರೇಟ್ ಅಂತ ನೀವು ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಇನ್ ಕೇಸ್ ತಾಲೂಕು ಮ್ಯಾಜಿಸ್ಟ್ರೇಟ್ ಇಲ್ಲ ಅಂದರೆ ತಹಸೀಲ್ದಾರ್ ಇತ್ತಂದರೆ ರೆವಿನ್ಯೂ ಆಫೀಸರ್ ನಾಟ್ ಬಿಲೋ ಆಫ್ ದ ತಹಸೀಲ್ದಾರ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ನ ಚೂಸನ್ನು ಮಾಡ್ಕೋಬೋದು. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಸ್ಟೇಟ್ ಕೇಳುತ್ತೆ, ಯಾವ ಸ್ಟೇಟಿಂದ ಈ ಒಂದು ಸರ್ಟಿಫಿಕೇಟ್ನ ತೆಗೆಸಿದ್ದೀರಾ ಅಂತಿರುತ್ತೆ. ಕರ್ನಾಟಕ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ಕಮ್ಯುನಿಟಿ ಡೇಟ್ ಇಶ್ಯೂ ಡೇಟ್ ಕೇಳಿರುತ್ತೆ. ಇದು ಒಂದು ಸರ್ಟಿಫಿಕೇಟ್ನಲ್ಲಿ ಇರುತ್ತೆ, ಕಾಸ್ಟ್ ಸರ್ಟಿಫಿಕೇಟಲ್ಲಿ ಆ ಒಂದು ಇಶ್ಯೂ ಡೇಟ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ SC ST ಅಭ್ಯರ್ಥಿಗಳಿಗೆ ಇದೊಂದು ಆಪ್ಷನ್ಸ್ ಬರುತ್ತೆ. ಡು ವಿಶ್ ಟು ಅವೈಲ್ ಫ್ರೀ ರೈಲ್ ಟ್ರಾವೆಲ್ ಪಾಸ್ ಫಾರ್ ದ ಎಕ್ಸಾಮ್ ಅಂತ ಹೇಳ್ತಾರೆ. ಅಂದರೆ ನೀವು ಎಕ್ಸಾಮಿನೇಷನ್ ಏನು ಬರುತ್ತೆ ನಿಮಗೆ ಒಂದು ಫ್ರೀ ಟ್ರಾವೆಲ್ ಪಾಸ್ ಬೇಕಾ ಅಂತ ಕೇಳ್ತಾರೆ. ನೀವು ನೋ ಅಂತ ಹಾಕಿದರೆ ಯಾವುದೇ ರೀತಿಯಲ್ಲಿ ನಿಮಗೆ ಫ್ರೀ ಟ್ರೈಲ್ ಪಾಸ್ ಬರೋದಿಲ್ಲ. SC ST ಅಭ್ಯರ್ಥಿ ಪ್ರತಿಯೊಬ್ಬರು ಈ ಕಂಪಲ್ಸರಿಗೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕಿದ ತಕ್ಷಣ ನಿಮಗೆ ನಿಯರೆಸ್ಟ್ ಇರುವಂಥ ರೈಲ್ವೆ ಸ್ಟೇಷನ್ ಡೀಟೇಲ್ಸ್ನ ಹಾಕೋಬೇಕಾಗುತ್ತೆ, ಅಥವಾ ನಿಮ್ಮ ನಿಯರೆಸ್ಟ್ ಇರುವ ಒಂದು ಡಿಸ್ಟಿಕ್ ರೈಲ್ವೆ ಸ್ಟೇಷನ್ ಎಲ್ಲಿದೆಯಲ್ಲ ಆ ಡಿಸ್ಟಿಕ್ ನೇಮ್ನ ಇಲ್ಲಿ ರೈಲ್ವೆ ಸ್ಟೇಷನ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಕಂಪಲ್ಸರಿ ನೀವು ಕಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ಅದು 400 KB ಇರುವಂತೆ ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಡಾಕ್ಯುಮೆಂಟ್ನ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ SC ST ಅಭ್ಯರ್ಥಿಗಳನ್ನ ಏನು ಮಾಡಿ ಫಿಲಪ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು OBC ಮತ್ತು EWS ಅಭ್ಯರ್ಥಿಗಳು ಒಂದು ರೀತಿ ಒಂದು ಫಿಲ್ ಮಾಡೋದಿರುತ್ತೆ. ಈ ಅಭ್ಯರ್ಥಿಗಳದ್ದು ಯಾವ ರೀತಿ ಫಿಲ್ ಮಾಡೋದಂತ ನೋಡ್ಕೊಂಡು ನೀವು OBC ಆಗಿರಿ ಅಥವಾ EWS ಕ್ಯಾಂಡಿಡೇಟ್ಸ್ಗಳು ಒಂದೇ ರೀತಿ ಒಂದು ಫಿಲ್ ಅಪ್ಸ್ ಇರುತ್ತೆ. OBC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಿಮಗೆ SC ST OBC ನಾನ್ ಕ್ರಿಮಿಲೇಯರ್ಗೆ ಮಾತ್ರ ಎಲಿಜಿಬಲ್ ರಿಸರ್ವೇಷನ್ಸ್ ಅಂತ ಹೇಳಿರ್ತಾರೆ. ಐ ಅಂಡರ್ಸ್ಟ್ಯಾಂಡ್ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಆಪ್ಷನ್ಸ್ ಬರ್ತಾ ಇದೆ ನೋಡಿ, ಸೆಲೆಕ್ಟ್ ನಾನ್ ಕ್ರಿಮಿ ಮತ್ತು ಕ್ರಿಮಿ ಲೇಯರ್ ಸ್ಟೇಟಸ್ ಅಂಡರ್ ದ OBC ಅಂತ. ನೋಡಿ, OBC ನಾನ್ ಕ್ರಿಮಿ ಲೇಯರ್ಗೆ ಮಾತ್ರ ಈ ಒಂದು OBC ರಿಸರ್ವೇಷನ್ಸ್ ಬರುತ್ತೆ. ಅಂದರೆ ನಿಮ್ಮ ಕಡೆ ಕಂಪಲ್ಸರಿ ಸೆಂಟ್ರಲ್ ಗೌರ್ಮೆಂಟ್ ಇಂಗ್ಲೀಷ್ನಲ್ಲಿರುವಂಥ OBC ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಆದರೆ ನಿಮಗೆ ಒಂದು OBC ರಿಸರ್ವೇಷನ್ ಬರುತ್ತೆ. ಸಾಕಷ್ಟು ಅಭ್ಯರ್ಥಿಗಳು ಏನು ಮಾಡ್ತಾಯಿದ್ದಾರೆ, OBC ಅವರು ಕಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡ್ತಾಯಿದ್ದಾರೆ, ಅಂದರೆ ಇನ್ಫಾರ್ಮೇಷನ್ ಇರ್ತಾಯಿದ್ದಾರೆ. ಬಟ್ ನಿಮ್ಮದು ಕಂಪಲ್ಸರಿ OBC ಸರ್ಟಿಫಿಕೇಟ್ ಇರಲೇಬೇಕಾಗುತ್ತೆ. ನೋಡಿ, ನಿಮಗೆ ನಾನ್ ಕ್ರಿಮಿ ಲೇಯರ್ OBC ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ. ನೋಡಿ, ಕ್ರಿಮಿ ಲೇಯರು ಮತ್ತು ನಾನ್ ಕ್ರಿಮಿ ಲೇಯರ್ ಅಂದರೆ 8 ಲಕ್ಷಕ್ಕಿಂತ ಹೆಚ್ಚು ಆದಾಯ ಇರ್ತಾರಲ್ಲ ಅವರು ಕ್ರಿಮಿ ಲೇಯರ್. ನೀವೇನಾದರೂ ಕ್ರಿಮಿ ಲೇಯರ್ ಆದರೆ ಆಟೋಮೆಟಿಕ್ಕಾಗಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ಗಳಾಗಿಬಿಡ್ತೀರಾ. 8 ಲಕ್ಷಕ್ಕಿಂತ ಕಡಿಮೆ ಆದಾಯ ಇನ್ಕಮ್ ಇರುತ್ತಲ್ಲ ಅವರು ನಾನ್ ಕ್ರಿಮಿ ಲೇಯರ್, ಅವರಿಗೆ OBC ಸರ್ಟಿಫಿಕೇಟ್ ತೆಗೆಸಲು ಅವಕಾಶ ಇರುತ್ತೆ. ನಿಮ್ಮ ಕಡೆ OBC ಸರ್ಟಿಫಿಕೇಟ್ ಇತ್ತಂದರೆ OBC ನಾನ್ ಕ್ರಿಮಿ ಲೇಯರ್ ಅಂತ ಫಸ್ಟ್ ಒಂದು ಆಪ್ಷನ್ ಇದೆಯಲ್ಲ, ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದನ್ನು ಚೂಸ್ ಮಾಡಿದ ತಕ್ಷಣ ಆ ಒಂದು OBC ಸರ್ಟಿಫಿಕೇಟು 1/4/2026 ಮೇಲೆ 29/7/2026 ಒಳಗೆ ಆ ಒಂದು ಸರ್ಟಿಫಿಕೇಟ್ ನೀವು ತೆಗೆಸಿರಬೇಕು. 2025-26 ಫೈನಾನ್ಸ್ ಇಯರ್ ಆಗಿರಬೇಕು ಆ ಒಂದು OBC ಸರ್ಟಿಫಿಕೇಟು. ಐ ಅಂಡರ್ಸ್ಟ್ಯಾಂಡ್ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, OBC ಸರ್ಟಿಫಿಕೇಟ್ ಮುಂದಿಟ್ಕೊಳ್ಳಿ. ಅದರಲ್ಲಿ ಇರುವಂಥ ಕ್ಯಾಸ್ಟ್ ಆಗಿರ್ಬೋದು, ಸರ್ಟಿಫಿಕೇಟ್ ನೇಮ್ ಅಂದರೆ RD ನಂಬರ್ನ ಹಾಕಿರ್ಬೋದು, ಮತ್ತು ಸೆಲೆಕ್ಟ್ ಇಶ್ಯೂ ಅಥಾರಿಟಿ ಅಂದರೆ ಇಲ್ಲಿ ತಾಲೂಕು ಮ್ಯಾಜಿಸ್ಟ್ರೇಟ್ ಆಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು. ಆ ಬಾರ್ಕೋಡ್ ಕೆಳಗಿರುತ್ತೆ ನೋಡಿ, ತಹಸೀಲ್ದಾರ್ ಅದನ್ನು ಸರ್ಟಿಫಿಕೇಟ್ ಇಶ್ಯೂ ಮಾಡಿದರೆ ತಹಸೀಲ್ದಾರ್ ಅಂತ ಚೂಸ್ ಮಾಡ್ಕೊಳ್ಳಿ. ತಾಲೂಕು ಮ್ಯಾಜಿಸ್ಟ್ರೇಟ್ ಇದ್ದರೆ ಅವ್ರನ್ನ ಚೂಸ್ ಮಾಡ್ಕೊಳ್ಳಿ. ಇಶ್ಯೂ ಸ್ಟೇಟ್ ಇಲ್ಲಿ ಕರ್ನಾಟಕ ಅಂತ ಹಾಕೊಳ್ಳಿ. ಕೊನೆಯದಾಗಿ ಕಮ್ಯುನಿಟಿ ಸರ್ಟಿಫಿಕೇಟ್ ಡೇಟ್ ಇಶ್ಯೂ ಅಂತ ಕೇಳ್ತಾ ಇದ್ದರೆ ಆ ಸರ್ಟಿಫಿಕೇಟಲ್ಲಿ ಇಶ್ಯೂ ಡೇಟ್ ಇರುತ್ತೆ. ಆ ಒಂದು ಡೇಟನ್ನು ಹಾಕಿ ನೀವು OBC ಇನ್ಫಾರ್ಮೇಷನ್ನ ನೀಡ್ಕೋಬೋದು. ಇದೇ ರೀತಿಯಾಗಿ EWS ಕ್ಯಾಂಡಿಡೇಟ್ಸು ಇದೇ ರೀತಿ ಫಾಲೋ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇನ್ಫಾರ್ಮೇಷನ್ನ ನೀವು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ಒಂದು ಅಡ್ರೆಸ್ ಕೇಳ್ತಾ ಇದೆ ನೋಡಿ. ಇಲ್ಲಿ ಒಂದು ಪ್ರೆಸೆಂಟು ಪರ್ಮನೆಂಟ್ ಅಡ್ರೆಸ್ ಎರಡೂ ಕೇಳ್ತಾ ಇದ್ದಾರೆ. ಇದು ಪರ್ಮನೆಂಟ್ ಅಡ್ರೆಸ್ ಈಗಾಗಲೇ ಆಧಾರ್ ಕಾರ್ಡ್ನಲ್ಲಿರುವಂಥ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಈ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಅಡ್ರೆಸ್ನಲ್ಲಿ ಈಗ ಪ್ರೆಸೆಂಟ್ ಇದ್ದರೆ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ, ಆಟೋಮೆಟಿಕ್ಕಾಗಿ ಎರಡು ಫಿಲ್ ಆಗುತ್ತೆ. ಇಲ್ಲ ಸರ್ ಪ್ರೆಸೆಂಟ್ ಅಡ್ರೆಸ್ಸು ಪರ್ಮನೆಂಟ್ ಅಡ್ರೆಸ್ ಬೇರೆ ಬೇರೆ ಇದೆ ಅಂದರೆ ಈ ಬಾಕ್ಸ್ ಅಷ್ಟೇ ಆಫ್ ಇರಲಿ, ಇದು ಬೇರೆ ಸಪ್ರೇಟಾಗಿ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದಾದ ತಕ್ಷಣ ನೆಕ್ಸ್ಟ್ ನಿಮಗೆ ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ PWD ಕ್ಯಾಂಡಿಡೇಟ್ಸ್ ಡಿಸಬಿಲಿಟಿ ಅಥವಾ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಭ್ಯರ್ಥಿ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ನೀವೇನಾದರೂ ಸ್ಕ್ರೈಬ್ ಡೀಟೇಲ್ಸ್ನ ಹಾಕ್ತಿದ್ರೆ ಅಂದರೆ ಸ್ಕ್ರೈಬ್
ಅಭ್ಯರ್ಥಿಗಳಿಗೆ ಮಾತ್ರ ಇದು ಗೊತ್ತಿರುತ್ತೆ. ಏನಾದರೂ ನೀವು ರೈಟಿಂಗ್ ಎಬಿಲಿಟಿ ಎಫೆಕ್ಟೆಡಿಂದ ಬೇಕಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದೆಲ್ಲ PWD ಕ್ಯಾಂಡಿಡೇಟ್ಸ್ಗೆ ಅಪ್ಲಿಕೇಬಲ್ ಆಗುತ್ತೆ. ಇದಾದ ತಕ್ಷಣ ನೀವು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಡೀಟೇಲ್ಸ್ EBC ಸರ್ಟಿಫಿಕೇಟ್ ನೋಡಿ. EBC ಸರ್ಟಿಫಿಕೇಟ್ ಅಂದರೆ OBC ಮತ್ತು OBC ಅಭ್ಯರ್ಥಿಗಳಿಗೆ ಇದು ಬರುತ್ತೆ. ಇದು ಏನಂದರೆ ಯಾವುದೇ ರೀತಿ ಜಾಬ್ ರಿಸರ್ವೇಷನ್ ಅಲ್ಲ, ಫೀ ಕನ್ಸೆಷನ್ ಇರುತ್ತೆ. ಅಂದರೆ ಈಗ OBCರಿಗೆ 500 ರುಪೀಸ್ ಇರುತ್ತಲ್ಲ, ಅದನ್ನು 250 ರುಪೀಸ್ ಮಾಡ್ತಾರೆ. ಇದು ನಿಮ್ಮ ಕಡೆ EBC ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಅಥವಾ BPL ಕಾರ್ಡ್ ಇದ್ದರೂ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ನಿಮಗೆ ಇದನ್ನು ನೋ ಅಂತ ಹಾಕ್ಕೊಳ್ಳಿ ಆದಷ್ಟು. ಯಾಕಂದರೆ ನೀವು ಎಸ್ ಅಂತ ಹಾಕ್ಕೊಂಡು ಇದನ್ನು ಮಾಡಿದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಈ ಒಂದು ಸರ್ಟಿಫಿಕೇಟ್ ಸ್ಟ್ರಿಕ್ಟ್ಲಿ ಚೆಕ್ ಮಾಡ್ತಾರೆ ನೋಡಿ. ಸ್ಟ್ರಿಕ್ಟ್ಲಿ ಚೆಕ್ ಮಾಡ್ತಾರೆ. ಇನ್ ಕೇಸ್ ನೀವು ಸೆಲೆಕ್ಟ್ ಆದರೂ 250 ರುಪೀಸಿಂದ ರಿಜೆಕ್ಟ್ ಆಗಬಾರ್ದು. ಆ ರೀಸನ್ಗಾಗಿ ನಿಮಗೆ 500ನೇ ಪೇ ಮಾಡಿಬಿಡಿ OBC ಅಭ್ಯರ್ಥಿಗಳು. ಯಾಕಂದರೆ ಮುಂದೆ ನಿಮಗೆ ರಿಫಂಡೂ ಆಗುತ್ತೆ. EBC ಸರ್ಟಿಫಿಕೇಟ್ ನೋ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇದ್ದರೆ ನೀವು ಎಸ್ ಅಂತ ನೀವು ಅಲ್ಲಿ ಹಾಕ್ಕೊಳ್ಬೋದು EBC ಸರ್ಟಿಫಿಕೇಟ್ನಲ್ಲಿ. ಇದಾದ ತಕ್ಷಣ ನೆಕ್ಸ್ಟು ಆರ್ ಯು ಎಂಪ್ಲಾಯ್ ಅಂತ ಕೇಳ್ತಾ ಇದ್ದಾರೆ. ರೈಲ್ವೇದಲ್ಲಿ ನೀವೇನಾದರೂ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಕರೆಂಟ್ ಒಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ನೀಡಬೇಕಾಗುತ್ತೆ ನೋಡಿ. ನೀವು ಕರೆಂಟಾಗಿ ಏನು ಒಂದು ಜಾಬ್ನಲ್ಲಿದ್ದೀರಾ ಅಂತ ಕೇಳಿರ್ತಾರೆ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನಾಗಿದ್ದೀರಾ, ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಿ ಜಾಬ್ ಇದ್ದೀರಾ, ಅಥವಾ ಪಬ್ಲಿಕ್ ಸೆಕ್ಟರಲ್ಲಿ ಜಾಬ್ ಮಾಡ್ತಾ ಇದ್ದೀರಾ ಅಂತ ಕೇಳಿರ್ತಾರೆ. ಇಲ್ಲ ನಾನು ಯಾವುದೇ ರೀತಿ ಜಾಬ್ ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಈ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಡೀಟೇಲ್ಸ್ ಆಫ್ ಕೋರ್ಸ್ ಕಂಪ್ಲೀಟೆಡ್ ಆ್ಯಕ್ಟ್ ಅಪ್ರೆಂಟಿಸಿಪ್ ನೋಡಿ. ಅಪ್ರೆಂಟಿಸ್ ಕಂಪ್ಲೀಟ್ ಮಾಡಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾಂದರೆ ನೋ ಅಂತ ಹಾಕ್ಕೊಳ್ಳಿ ನೋಡಿ. ಕೊನೆಯದಾಗಿ ಬ್ಯಾಂಕ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಇಡಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಇಟ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಸೀಡಿಂಗ್ ಬ್ಯಾಂಕಲ್ಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇಷ್ಟು ಬಂದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ಇದಾದ ತಕ್ಷಣ ಎಜುಕೇಷನ್ ಕ್ವಾಲಿಫಿಕೇಷನ್ ಥರ್ಡ್ ಒನ್ ಇಲ್ಲಿ ನೋಡ್ಕೊಳ್ಳೋಣ ನೋಡಿ. ಕ್ವಾಲಿಫಿಕೇಷನಲ್ಲಿ ಈಗಾಗಲೇ ನೀವು ಈ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕಿದರೆ ನಿಮ್ಮದು SSLC ಡೀಟೇಲ್ಸ್ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ಇನ್ ಕೇಸ್ ಇದರಲ್ಲಿ ಏನಾದರೂ ಎಡಿಟ್ ಕರೆಕ್ಷನ್ ಬೇಕಾಗಿದ್ದರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು. ಈ ರೀತಿ ಎಡಿಟ್ ಮಾಡ್ಕೋಬೋದು. ಇಲ್ಲ ನೀವು ಅಭ್ಯರ್ಥಿಗಳಿದ್ದರೆ ನೀವು ಕ್ವಾಲಿಫಿಕೇಷನಲ್ಲಿ SSLC ಮೊದಲು ಚೂಸ್ ಮಾಡ್ಕೊಳ್ಳಿ. ಸ್ಟೇಟು, ಡಿಸ್ಟಿಕ್ಕು, ಬೋರ್ಡ್ ನೇಮು, ಪಾಸಿಂಗ್ ಡೇಟು, ರೂಲ್ ನಂಬರು ಮತ್ತು ಸರ್ಟಿಫಿಕೇಟ್ ನಂಬರ್ನ ಪ್ರತಿಯೊಂದು ಇನ್ಫಾರ್ಮೇಷನ್ ನೀಡ್ಕೊಂಡು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ SSLC ಡೀಟೇಲ್ಸ್ ಈ ರೀತಿ ಸೇವ್ ಆಗುತ್ತೆ. SSLC ಆದ ತಕ್ಷಣ ನಿಮಗೆ ನೆಕ್ಸ್ಟ್ ಕ್ವಾಲಿಫಿಕೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟು ITI ಅಥವಾ 10+2 ನಾವು ಈಗ ಟೆಕ್ನಿಷಿಯನ್ ಗ್ರೇಡ್ 3 ಹಾಕೋದ್ರಿಂದ ಇಲ್ಲಿ ITI ಅಥವಾ 10+2 ಮೇಲೆ ಬರುತ್ತೆ. ಈಗ ನಾವು ITI ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ITI ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೆಕ್ಸ್ಟು ಡಿಸಿಪ್ಲಿನ್ ಅಥವಾ ಸಬ್ಜೆಕ್ಟ್ ಕೇಳುತ್ತೆ. ಇದರಲ್ಲಿ ಸಾಕಷ್ಟು ಇರುತ್ತೆ. ನಿಮ್ದು ಯಾವುದಾಗಿದೆ ನೋಡಿ, ರಿಪೀಟರ್ ಆಗಿದೆ, ರಿಪೀಟರ್ ಈ ರೀತಿ ಚೂಸ್ ಮಾಡ್ಕೊಳ್ಳಿ. ಆ ಒಂದು ಕಾಲೇಜಲ್ಲಿದೆ ಸ್ಟೇಟು, ಡಿಸ್ಟಿಕ್ಕು ಮತ್ತು ಇನ್ಸ್ಟಿಟ್ಯೂಟ್ ನೇಮು, ಪಾಸಿಂಗ್ ಡೇಟು, ಸರ್ಟಿಫಿಕೇಟ್ ಯಾರು ಇಶ್ಯೂ ಮಾಡಿದ್ದಾರೆ, ಅಥವಾ NCVT ಅಥವಾ SCVT ಅಂತ ಇದು ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ ನೋಡಿ. NCVT ಅಂತ ಈ ರೀತಿ ಇರುತ್ತೆ. ಸರ್ಟಿಫಿಕೇಟ್ ಟೈಪ್ ಕೇಳುತ್ತೆ, ಇದು ಅದೇ ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುತ್ತೆ. ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಸ್ಟೇಟ್ ಟ್ರೇಡ್ ಸರ್ಟಿಫಿಕೇಟ್ ಅಂತ ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಇಲ್ಲಿ ಆ್ಯಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಈ ರೀತಿಯಾಗಿ SSLC ಮತ್ತು ITI ಆ್ಯಡ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ. ನೆಕ್ಸ್ಟು ಕೊನೆಯದಾಗಿ ಒಂದು ಅಪ್ಲೋಡ್ ಪ್ರೊಫೈಲ್ ಅಂದರೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಿರುತ್ತೆ. ನಾನು ಈಗಾಗಲೇ ಮಾಡಿದ್ದೀನಿ, ಮತ್ತು ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತೊಮ್ಮೆ. ಈ ರೀತಿಯಾಗಿ ಸಿಂಪಲ್ಲಾಗಿ ನಿಮ್ಮದು ಒಂದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಇರುವಂಥ ಪ್ಲೇನ್ ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮದು ಸೆಲ್ಫಿನ ಈ ರೀತಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಸಿಗ್ನೇಚರು ಇಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕು. ಫೋಟೋ ಯಾವ ರೀತಿ ಇರಬೇಕಂದ್ರೆ ಸಿಂಪಲ್ಲಾಗಿ ಈ ರೀತಿಯಾಗಿ ನಾನ್ ವೈಟ್ ಡ್ರೆಸ್ ಜೊತೆಗೆ ಇಲ್ಲಿ ನೀವು ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ಸಿಗ್ನೇಚರ್ ಯಾವ ರೀತಿಯಾಗಿ ಇರಬೇಕಂತ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ನೋಡ್ಕೊಳ್ಳೋಣ ನೋಡಿ. ವೈಟ್ ಪೇಪರ್ನಲ್ಲಿ ಬ್ಲ್ಯಾಕ್ ಇಂಕಿಂದ ಈ ಒಂದು ಸಿಗ್ನೇಚರ್ನ ಮಾಡ್ಕೊಳ್ಳಿ. ಬ್ಲ್ಯಾಕ್ ಇಂಕಿಂದ ಯೂಸ್ ಮಾಡ್ಕೊಳ್ಳಿ. JPG ಫಾರ್ಮ್ಯಾಟಲ್ಲಿ ಇರಬೇಕು. 30 KB ಇಂದ 49 KB ಒಳಗೆ ಈ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ನಾನು ಸಿಗ್ನೇಚರ್ ಯಾವ ರೀತಿಯಾಗಿ ರಿಸೈಜನ್ನು ಮಾಡೋದಂತ ಈಗ ಮಾಹಿತಿ ಕೊಡ್ತೀನಿ ನೋಡಿ. ಸೈಜ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಟೂಲ್ ಅಂತ ಇರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ಇಲ್ಲಿ ಸೆಲೆಕ್ಟ್ ಇಮೇಜ್ ಇದೆಯಲ್ಲ, ಇಲ್ಲಿ ಸಿಗ್ನೇಚರ್ನ ಚೂಸ್ ಮಾಡ್ಕೊಳ್ಳಿ ಮೊದಲು. ಅದು ಗ್ಯಾಲರಿಯಲ್ಲಿ ಇರುತ್ತೆ ನೋಡಿ. ಈ ರೀತಿ ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ರಿಸೈಜ್ ಫಿಕ್ಷಲ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ಮೇಂಟೈನ್ ದ ಎಕ್ಸೆಪ್ಟ್ ರೇಷೋ ಅಂತಿದೆಯಲ್ಲ, ಇದನ್ನು ಆಫ್ ಮಾಡ್ಕೊಳ್ಳಿ. ಇದನ್ನು ಆಫ್ ಮಾಡ್ಕೊಳ್ಳಿ. ಈಗ ನಮಗೆ I to width ಎಷ್ಟು ಬೇಕಾಗಿದೆ ಅಂದರೆ ಫಿಕ್ಸಲ್ನಲ್ಲಿ ಬೇಕಾಗಿದೆ. I to 60 ಮತ್ತು ವಿಡ್ತು 140 ಫಿಕ್ಷಲ್ನಲ್ಲಿ ಬೇಕಾಗಿದೆ. ಇದನ್ನು ಇಷ್ಟು ಇಟ್ಕೊಂಡು ರಿಸೈಜ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ಫಿಕ್ಷಲ್ನಲ್ಲಿ ರೆಡಿ ಆಗುತ್ತೆ. ಈಗ ನಮಗೆ 30 ರಿಂದ 49 KB ಬೇಕಾಗಿದೆ. ನಮಗೆ 48 ಅಂತ ಇಲ್ಲಿ ಟೈಪ್ ಮಾಡ್ಕೊಂಡು ರಿಡ್ಯೂಸಸ್ ಸೈಜ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಸಿಗ್ನೇಚರ್ ಈಗ ರೆಡಿ ಆಗಿಬಿಡುತ್ತೆ. ಇದನ್ನು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಕಾಗಿ ಇದು ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಈಗ ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡ್ಕೊಳ್ಳೋಣ. ಆ ಒಂದು ಸಿಗ್ನೇಚರ್ನ ಇಲ್ಲಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನು ಸಿಗ್ನೇಚರ್ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಈ ರೀತಿ ಬರುತ್ತೆ. ಎಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ಇಷ್ಟು ಸಿಂಪಲ್ಲಾಗಿ ಸಿಗ್ನೇಚರ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ.
ಇದಾದ ತಕ್ಷಣ ಫೋಟೋ ನೋಡಿ ಯಾವ ರೀತಿಯಾಗಿ ಅಪ್ಲೋಡ್ ಮಾಡೋದಂತ ನೋಡಿ. ಮೊದಲನೇದಾಗಿ ಫೋಟೋನ ಕ್ಯಾಪ್ಚರ್ ಲೈವ್ ಇಮೇಜ್ ಅಂದರೆ ಇದೇ ಒಂದು ಬ್ರೌಸರ್ನಲ್ಲೇ ಫೋಟೋನ ಕ್ಯಾಪ್ಚರ್ ಮಾಡ್ಬೋದು. ಇನ್ ಕೇಸ್ ಬರಲಿಲ್ಲ ಅಂದರೆ ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ದ ಮೊಬೈಲ್ ಅಂತ ಇರುತ್ತೆ. ಈ ಒಂದು ಆಪ್ಷನ್ನ ಯೂಸ್ ಮಾಡಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಬಾರ್ಕೋಡ್ ಬರುತ್ತೆ. ಈ ಬಾರ್ಕೋಡ್ನ ಸ್ಕ್ರೀನ್ಶಾಟ್ನ ತೊಗೊಂಡು ಗೂಗಲ್ನಲ್ಲಿ ಸ್ಕ್ಯಾನ್ ಮಾಡಿದರೆ ಒಂದು ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಗಿ ಡೈರೆಕ್ಟಾಗಿ ಫೋಟೋ ಕ್ಲಿಕ್ ಮಾಡ್ಬೋದು. ಆದಷ್ಟು ಬೆಸ್ಟ್ ಆಪ್ಷನ್ ಅಂದರೆ ನನ್ನ ಸಜೆಷನ್ ಏನಂದರೆ ಮೊದಲನೇ ಒಂದು ವೆಬ್ಸೈಟೇ ವರ್ಕ್ ಆಗುತ್ತೆ ಚೆನ್ನಾಗಿ. ಇದೇ ಒಂದು ವೆಬ್ಸೈಟ್ನಲ್ಲೇ ನೀವು ಲೈವ್ ಆಗಿ ಕ್ಯಾಪ್ಚರ್ ಮಾಡ್ಕೊಬೇಡಿ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮತ್ತೊಮ್ಮೆ ಲೈವ್ ಮಾಡಿ ನಿಮಗೆ ತೋರಿಸ್ತೀನಿ. ಕ್ಯಾಪ್ಚರ್ ಲೈವ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಬರುತ್ತೆ ಫೋಟೋ ಕ್ಯಾಪ್ಚರ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ನಿಮಗೆ 5 ಮಿನಿಟ್ಸ್ ಇರುತ್ತೆ. ಅದರಲ್ಲಿ 3 ಟೈಮ್ಸ್ ಅಷ್ಟೇ ನೀವು ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೋದು. ಮತ್ತು ಇಲ್ಲಿ ನಿಮಗೆ ವೆಲ್ ಏರಿಯಾ ಇರಬೇಕು, ಈ ರೀತಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಇತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಆರ್ ಯು ಟ್ಯೂನ್ ಅಂತ ಕೇಳ್ತದೆ. ಅಂದರೆ ಅವಳಿ ಜೋಳಿ ಇದ್ದೀರಾ ನೀವು ಯಾರಾದರೂ ಅಂತ ಕೇಳಿರ್ತಾರೆ. ನೀವು ಅವಳಿ ಜೋಳಿ ಇದ್ದರೆ ಎಸ್ ಅಂತ ತಗೊಳ್ಳಿ. ಇನ್ ಕೇಸ್ ಇಲ್ಲ ಆದರೆ ಸಿಂಪಲ್ಲಾಗಿ ನೋ ಅಂತ ತಗೊಳ್ಳಿ. ನೋ ಅಂತ ತಗೊಂಡು ಇಲ್ಲಿ ಕ್ಯಾಪ್ಚರ್ ಲೈವ್ ಇಮೇಜ್ ಇತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಈಗ ಕ್ಯಾಪ್ಚರ್ ಲೈವ್ ಇಮೇಜ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ಲೈವ್ ಕ್ಯಾಪ್ಚರ್ ಈ ರೀತಿಯಾಗಿ ಒಂದು ಕ್ಯಾಮ್ರಾ ಬರುತ್ತೆ. ಇಲ್ಲಿ ಏನೊಂದು ರೆಡ್ ಸರ್ಕಲ್ ಇದೆಯಲ್ಲ, ಈ ಒಂದು ಸರ್ಕಲ್ ಒಳಗೆ ನಿಮ್ಮದು ಕರೆಕ್ಟಾಗಿ ಫೇಸ್ ಇತ್ತು ಅಂದರೆ ಅದು ಆಟೋಮೆಟಿಕ್ಕಾಗಿ ಇದು ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರ್ ಬಂದು ಆಟೋಮೆಟಿಕ್ಕಾಗಿ ನಿಮ್ಮದು ಫೋಟೋ ಕ್ಯಾಪ್ಚರ್ ಮಾಡಿಬಿಡುತ್ತೆ. ಈಗ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ನೋಡಿ, ಆಟೋಮೆಟಿಕ್ಕಾಗಿ ಅದು ಕ್ಯಾಪ್ಚರ್ ಆಗಿಬಿಡುತ್ತೆ. ನೋಡಿ, ನಮ್ಮದು ಇಮೇಜು ಈ ರೀತಿಯಾಗಿ ಕ್ಯಾಪ್ಚರ್ ಆಗಿಬಿಡುತ್ತೆ. ನೋಡಿ, ಸಿಂಪಲ್ಲಾಗಿ ಈ ರೀತಿಯಾಗಿ ಫೋಟೋ ಮತ್ತು ಸಿಗ್ನೇಚರ್ನ ಈ ರೀತಿಯಾಗಿ ಸಿಂಪಲ್ಲಾಗಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಅಗ್ರಿ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೊನೆಯದಾಗಿ ಒಂದು ಪೋಸ್ಟ್ ಪ್ರಿಫರೆನ್ಸನ್ನು ನೀಡಬೇಕಾಗತ್ತೆ. ನೋಡಿ, ನಮಗೆ ಬೆಂಗಳೂರು ಝೋನಲ್ಲಿ ಇಷ್ಟು ವೇಕೆನ್ಸಿಗಳಿದ್ದಾವೆ. ಇದರಲ್ಲಿ ಯಾವ ಒಂದು ಹುದ್ದೆ ನಿಮಗೆ ಇಷ್ಟ ಅಲ್ಲ ಅದರ ಒಂದು ಆರ್ಡರ್ ಮೂಲಕ ಪ್ರಿಫರೆನ್ಸ್ ಮೂಲಕ ನೀವು ಪ್ರಿಫರೆನ್ಸನ್ನು ನೀಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಿ ಈ ಒಂದು ಪೋಸ್ಟ್ ನನಗೆ ಮೊದಲ ಆದ್ಯತೆಯಾಗಿ ಈ ಪೋಸ್ಟ್ ಸಿಗಲಿ ಅಂತ ಈ ರೀತಿಯಾಗಿ ಪ್ರಿಫರೆನ್ಸ್ನ ಹಾಕ್ಕೊಳ್ಳಿ. ಪ್ರತಿಯೊಂದು ಪೋಸ್ಟ್ನ ಪ್ರಿಫರೆನ್ಸ್ ಹಾಕ್ಕೊಳ್ಳಿ. ನಿಮಗೆ ಯಾವುದು ಪೋಸ್ಟು ನಿಮಗೆ ಇಲ್ಲಿ ಇಂಟ್ರೆಸ್ಟ್ ಬರುತ್ತಲ್ಲ ಆ ಒಂದು ಪೋಸ್ಟ್ನ ಇಲ್ಲಿ ಪ್ರಿಫರೆನ್ಸ್ ಆಗಿ ಈ ರೀತಿಯಾಗಿ ಇಟ್ಕೊಳ್ಳಿ. ಇಷ್ಟು ಇಟ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿರುವಂಥ ಡಿಕ್ಲೇರ್ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಕೆಳಗೆ ಮತ್ತೊಮ್ಮೆ ಬನ್ನಿ, ಇಲ್ಲೊಂದು ಡಿಕ್ಲೇರ್ ಬಾಕ್ಸ್ ಇದೆ ನೋಡಿ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು 2 ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಮೇಲೆ ಪ್ಲೇಸ್ ಇರುತ್ತೆ. ನಿಮ್ಮ ಡಿಸ್ಟಿಕ್ ನೇಮ್ನ ಹಾಕೊಳ್ಳಿ ಅಥವಾ ನಿಮ್ಮ ವಿಲೇಜ್ ನೇಮ್ ಆದರೂ ಹಾಕ್ಕೊಳ್ಳಿ, ನಡೆಯುತ್ತೆ. ಡಿಸ್ಟಿಕ್ ನೇಮ್ ಹಾಕ್ಕೊಳ್ಳಿ. ಡಿಸ್ಟಿಕ್ ನೇಮ್ ಹಾಕೊಂಡ ತಕ್ಷಣ ಇಲ್ಲಿ ಪ್ರಿವ್ಯೂ ಅಪ್ಲಿಕೇಶನ್ ಇತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಸಲ ಪ್ರಿವ್ಯೂ ಬರುತ್ತೆ. ಇನ್ನೇನು ಇನ್ಸ್ಟ್ರಕ್ಷನ್ಸ್ ಅಥವಾ ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್, ಫೋಟೋ, ಸಿಗ್ನೇಚರ್ ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ಕರೆಕ್ಟ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಚೆಕ್ ಮಾಡಿದ ತಕ್ಷಣ ಇನ್ ಕೇಸ್ ನೀವೇನಾದರೂ ಕರೆಕ್ಷನ್ ಬೇಕಾದರೆ ಎಡಿಟ್ ಮಾಡ್ಕೋಬೋದು. ಇಲ್ಲ ಕರೆಕ್ಟ್ ಆಗಿದೆ ಅಂದರೆ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ ಇರುತ್ತೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೊನೆಯದಾಗಿ ಅಪ್ಲಿಕೇಶನ್ ವಿಲ್ ನಾಟ್ ಏಬಲ್ ಟು ಮೇಕ್ ಅ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಅಂತ ಬಂದಿರುತ್ತೆ. ನಿಮ್ಮ ಅಪ್ಲಿಕೇಶನ್ ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಈಗ ಅಪ್ಲಿಕೇಶನ್ ಸಬ್ಮಿಟ್ ಆಗಿ ಪೇಮೆಂಟ್ಗೆ ಹೋಗುತ್ತೆ. ಆ ಪೇಮೆಂಟ್ನಲ್ಲಿ ನಿಮಗೆ UPI, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕ ನೀವು ಪೇಮೆಂಟ್ ಮಾಡ್ಕೋಬೋದು. ಆದಷ್ಟು UPI ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. OBC ಅಭ್ಯರ್ಥಿಗೆ 500 ಇದೆ, SC ST ಅಭ್ಯರ್ಥಿಗೆ 250 ರೂಪೀಸ್ ಇರುತ್ತೆ. ಈ UPI ಮೂಲಕ ಕ್ಲಿಕ್ ಮಾಡ್ಕೊಂಡ್ರೆ QR ಕೋಡ್ ಮೂಲಕನೂ ಹಾಕೋಬೋದು, UPI ID ಮೇಲೂ ಹಾಕೋಬೋದು. ನೀವು ಫೋನ್ಪೇಯಲ್ಲಿ ನಿಮ್ಮದು UPI ID ಇರುತ್ತೆ, ಅದನ್ನು ಅಲ್ಲಿ ಪೇಸ್ಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ ಫೋನ್ಪೇಲಿ ಒಂದು SMS ಬರುತ್ತೆ, ಅದರ ಪೇ ಅಂತ ಆಪ್ಷನ್ ಬರುತ್ತೆ. ಪೇ ಮಾಡಿ ಫೋನ್ಪೇ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಬಾರ್ಕೋಡ್ ಬರುತ್ತೆ, ಆ ಬಾರ್ಕೋಡ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಿಂಪಲ್ಲಾಗಿ ಒಂದು ಪೇಮೆಂಟ್ನ ಮಾಡ್ಕೊಳ್ಳಿ. ಅದಾದ ತಕ್ಷಣ ನೀವು ಅಪ್ಲಿಕೇಶನ್ ಫೈನಲ್ ಆಗಿ ಪ್ರಿಂಟ್ ತೊಗೊಳ್ಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಇಷ್ಟೇ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೀವು. ನೋಡಿ, ಇಲ್ಲಿ ಕೊನೆಯದಾಗಿ ಇಲ್ಲಿ ಏನಿದೆ ನೋಡಿ, ಅಪ್ಲಿಕೇಶನ್ ಹಿಸ್ಟ್ರಿ ಅಂತಿದೆ ನೋಡಿ. ಈ ಒಂದು ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವೊಂದು ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಇದನ್ನು ಡೆಮೋ ತೋರಿಸ್ತಾರಿಂದ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಲ್ಲ. ನೋಡಿ, ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಿಂಗೆ ಈ ರೀತಿ ಜನ್ರೇಟ್ ಆಗುತ್ತೆ. ಪೋಸ್ಟ್ ನೇಮು, ಇಲ್ಲಿ ಪೇಮೆಂಟ್ ಸ್ಟೇಟಸಿಂದ ಏನಾಗಿದೆ ಅಂತ ಇಲ್ಲಿ ಬರುತ್ತೆ. ಇನ್ ಕೇಸ್ ಪೇಮೆಂಟ್ ಪೆಂಡಿಂಗ್ ಅಂತ ಬಂದರೆ ಇಲ್ಲಿ ವೆರಿಫೈ ಪೇಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ವೆರಿಫೈ ಅಂತ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪೇಮೆಂಟ್ ಸಕ್ಸಸ್ ಆಗಿದೆ, ಸಕ್ಸಸ್ ಬರುತ್ತೆ. ಇಲ್ಲಾದರೆ ಫೇಲ್ಡ್ ಆಗುತ್ತೆ, ಮತ್ತೊಮ್ಮೆ ಪೇಮೆಂಟ್ ಮಾಡು ಅಂತ ಹೇಳುತ್ತೆ. ಇಷ್ಟು ಬರುತ್ತೆ, ಪೇಮೆಂಟ್ ಹಿಸ್ಟ್ರಿ ಬರುತ್ತೆ. ಕೊನೆಯದಾಗಿ ವ್ಯೂ ಅಪ್ಲಿಕೇಶನ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಒಂದು ಫೈನಲ್ ಪ್ರಿಂಟೌಟ್ ಈ ರೀತಿಯಾಗಿ ಓಪನ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಈ ರೀತಿ ಫೈನಲ್ ಪ್ರಿಂಟೌಟ್ ನೀವು PDF ಮೂಲಕ ಸೇವನ್ನು ಮಾಡ್ಕೋಬೋದು. ಈ ರೀತಿಯಾಗಿ RRB ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3 ಪ್ರತಿಯೊಂದು ಇದೇ ರೀತಿಯ ಸ್ಟೆಪ್ನ ಫಾಲೋವನ್ನು ಮಾಡಿಕೊಂಡು ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡಿ ಸಬ್ಮಿಟನ್ನು ಮಾಡ್ಕೊಳ್ಳಿ.
ಈ ರೀತಿಯಾಗಿ ನಾನು RRB ಟೆಕ್ನಿಷಿಯನ್ಗೆ ಸಂಬಂಧಪಟ್ಟಂಗೆ ವಿಡಿಯೋನ ಮಾಡಿದ್ದೀನಿ. ಇನ್ ಕೇಸ್ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂತ ಹೇಳ್ತಾ, ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.